ಈ ಸಮಯಕ್ಕೋಸ್ಕರನೇ ಇಷ್ಟು ದಿನದಿಂದ ಕಾಯ್ತಾ ಇದ್ದೆ. ಶಭಾಷ್ ದೀಪ. ಅವಾಗ್ಲೇ ಏನಂದ್ರೆ ಇದು ನಮ್ಮಿಬ್ರ ಮಧ್ಯೆ ನಡೀತಿರೋ ಯುದ್ಧ, ಇದ್ರಲ್ಲಿ ಗೆಲ್ಲೋದ್ ನೀವು ಸೋಲೋದ್ ನಾನು ಅಂತಲ್ವಾ? ಅದು ನಿಮ್ ಭ್ರಮೆ. ಅಸಲಿ ಯುದ್ಧ ಇವಾಗ ಶುರು. ನೋಡೇ ಬಿಡೋಣ ಇದ್ರಲ್ಲಿ ನಾನ್ ಗೆಲ್ತೀನ ನೀವ್ ಗೆಲ್ತೀರಾ ಅಂತ. ಯಾವುದೇ ಕಾರಣಕ್ಕೂ ನೀನ್ ಈ ಮನೇಲಿ ಇರೋದಕ್ಕೆ ನಾನು ಒಪ್ಪಲ್ಲ. ನಿಮ್ ಒಪ್ಪಿಗೆ ತಗೊಂಡು ಉಪ್ಪಿನಕಾಯಿ ಹಾಕೋ ಕಾಲ ಹೋಯ್ತು. ಇನ್ಮೇಲೆ ಏನಿದ್ರು ದೀಪನ ಸೌಂದರ್ಯನ ಅನ್ನೋದೇ ಲೆಕ್ಕ. ಬಾಯ್ ಬಂದ್ ಹಾಗೆ ಮಾತಾಡ್ತಿದ್ಯಾ? ಅಷ್ಟಕ್ಕೂ ನಿನ್ನ ಇಲ್ಲಿರೋಕೆ ಯಾರೇ ಬಿಡ್ತಾರೆ? ಕಾನೂನಿನ ಪ್ರಕಾರ 100 ಜನನ ಮುಂದೆ ತಾಳಿ ಕಟ್ಟಿರೋ ಗಂಡನ ಮನೆಯಲ್ಲಿರೋ ಅಧಿಕಾರ, ಅರ್ಹತೆ ಎರಡು ನನ್ಗಿದೆ. ಅದ್ ಯಾರ್ ಬಂದ್ ತಡೀತಾರೆ ಅಂತ ನಾನು ನೋಡ್ತೀನಿ. ಯಾರು ತಡಿದೇ ಇದ್ರು ನಾನ್ ತಡಿತೀನಿ. ಸೌಂದರ್ಯ ಕಟ್ಟಿರೋ ಈ ಕೋಟೆ ಒಳಗೆ ಹೇಗ್ ನುಗ್ತೆ ನಾನು ನೋಡ್ತೀನಿ. ಈ ಸೌಂದರ್ಯಂಗೆ ಸವಾಲ್ ಹಾಕಿ ಗೆದ್ದವರು ಇತಿಹಾಸದಲ್ಲೇ ಇಲ್ಲ. ಇನ್ನು 100 ವರ್ಷ ಆದ್ಮೇಲೂ ಈ ದೊಡ್ಡ ಮನೆ ಇತಿಹಾಸ ಪುಟ ತೆಗ್ದು ನೋಡಿದ್ರೆ ದೀಪ ಅನ್ನೋ ಸೊಸೆ ರಾಜರೋಷವಾಗಿ ಬದುಕಿದ್ಲು ಅಂತ ಬರ್ದಿರೋದಿರ. ಬೇಕಿದ್ರೆ ಅದನ್ನ ರಕ್ತದಲ್ಲಿ ಬರ್ಕೊಡ್ತೀನಿ. ಕನಸು ಕನಸು ಕಾಣ್ತಾ ಇದ್ದೆ ನೀನು. ಈ ದೀಪ ಕನ್ಸ್ ಕಾಣೋಳಲ್ಲ, ಕನ್ಸನ್ನ ನನ್ಸ್ ಮಾಡೋಳು. ಆಸೆ ಪಡಕ್ಕೂ ಅರ್ಹತೆ ಬೇಕು. ಅರ್ಹತೆಗಿಂತ ವ್ಯಕ್ತಿಗೆ ವ್ಯಕ್ತಿತ್ವ ಇರ್ಬೇಕು ಅಂತ ನಂಬಿರೋಳು ನಾನು. ಮಾತು ಅತಿ ಆಗ್ತಿದೆ. ನಿಮ್ಮ ಅಹಂಕಾರ ಮಿತಿ ಮೀರ್ತಿದೆ. ಏನೇ ನೀನು ನಮ್ಮನೆ ಅನ್ನ ತಿಂದು ನಮ್ಮನೆ ಯಜಮಾನಿಗೆ ಜೋರ್ ಮಾಡ್ತೀಯಾ? ಯುದ್ಧ ನಡೀತಿರೋದು ನಮ್ಮಿಬ್ರಿಗೆ. ಮಧ್ಯದಲ್ಲಿ ನಂದೆಲ್ಲಿರ್ನಿ ಅಂತ ಮಾತಾಡೋ ಯೋಗ್ಯತೆನೂ ಇಲ್ಲ ನಿಮ್ಗೆ. ನಮ್ಮ ಯೋಗ್ಯತೆ ಬಗ್ಗೆ ಮಾತಾಡಕ್ಕೆ ನೀನ್ ಯಾರೇ? ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ನಾನೇನಾದ್ರೂ ಏಕವಚನದಲ್ಲಿ ಹೇಳಿದ್ರೆ ಮರ್ಯಾದೆ ಹೋಗೋದು ನಿಮ್ದು ಸುಕನ್ಯಾ ಅವ್ರೆ. ಮಗಳೇ, ಇವತ್ತು ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ನನಗೆ ಏನು ಮಾತಾಡಬೇಕು, ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಎಷ್ಟು ದಿವಸದಿಂದ ಏನಾಗಬೇಕು ಅಂತ ನಾನು ಅನ್ಕೊಂಡಿದ್ನು ಅದಿವತ್ತಾಯ್ತು ಮಗಳೇ. ಆ ದೀಪ ಎಲ್ಲರ ಮುಂದೆ ಸೌಂದರ್ಯ ಮರ್ಯಾದೆ ಹೋಗೋ ಥರ ನಡ್ಕೊಂಡ್ಲು. ಚಿರು ಕೈ ಹಿಡ್ಕೊಂಡು ಸೇರು ಓದ್ಬಿಟ್ಟು ಮನೆ ಒಳಗೆ ಹೇಳ್ಕೊಂಡು ಬದ್ಲು ಗೊತ್ತಾ. ಇದ್ಮೇಲೆ ಅವಳ ಆಟನ ಆರ್ಭಟನ ಯಾರಿಂದನೂ ತಡೆಯಕ್ಕಾಗಲ್ಲ. ಅದರಲ್ಲೂ ಅವಳು ಸೌಂದರ್ಯನ ಮುಂದೆ ನಿಂತ್ಕೊಂಡು ಮಾತಾಡಿದ್ ನೋಡ್ಬೇಕಾಗಿತ್ತು. ಮಾತು ಮಾತು ಕೌಂಟ್ರು ಕೌಂಟ್ರು ಬಾಬಾ ಹೇಳಕ್ಕಾಗಲ್ಲ. ಆ ಧೈರ್ಯ, ಅವಳು ಹೇಳಿದ ಮಾತು, ಮಾಡಿದ ಚಾಲೆಂಜು ಎಲ್ಲ ಸೂಪರ್ ಆಗಿತ್ತು. ನನಗಂತೂ ಇಷ್ಟು ದಿನ ಇದ್ದಿದ್ದ ದೀಪ ಇವಳೇನ ಅಂತ ಅನ್ನಿಸ್ತು. ಮಗಳೇ, ಇದು ನನ್ನ ಸೌಂದರ್ಯನ ವಿರುದ್ಧ ಮೊದಲನೇ ಜಯ. ನೋಡ್ತಾ ಇರು, ಇನ್ನು ಮುಂದೆ ಆ ದೀಪ ಸೌಂದರ್ಯನ ತುಳಿದು ಈ ಮನೆನೇ ಆಳ್ತಾಳೆ. ಆ ಎಲ್ಲ ಲಕ್ಷಣ ಅವಳಿಗಿದೆ ಮಗಳೇ. ಇಷ್ಟು ದಿವಸ ನಾನು ಹೇಳಿದ್ದೆ ಮಾತು, ಕೊಟ್ಟಿದ್ದೆ ತೀರ್ಪು ಅಂತ ಆ ಸೌಂದರ್ಯ ಮೆರಿತಾ ಇದ್ಲ. ಇನ್ನು ಮುಂದೆ ಆ ದೀಪದ ಮುಂದೆ ಇವಳ ಆಟ ಏನು ನಡೆಯಲ್ಲ. ಸುರ್ಸುರ್ ಬತ್ತಿ ತರ ಇದ್ದಿದ್ದ ದೀಪ ಲಕ್ಷ್ಮೀ ಪಟಾಕಿ ತರ ಸಿಡಿದ್ಲು. ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗೋಯ್ತು ಮಗಳೇ, ಸಿಕ್ಕಾಪಟ್ಟೆ. ನಿನಗೂ ಅಷ್ಟೇ ಅಲ್ವಾ ಮಗಳೇ? ತುಂಬಾ ಖುಷಿಯಾಗಿರ್ಬೇಕು. ನೋಡ್ತಾ ಇರ, ಇನ್ನು ಮುಂದೆ ಆ ಸೌಂದರ್ಯ ವಿಲ 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 ಅಂತ ಒದ್ದಾಡಬೇಕು. ಅದಕ್ಕೇನು ಸಹಾಯ ಬೇಕು ದೀಪಕ್ ಮಾಡ್ತೀನಿ. ಒಟ್ಟಲ್ಲಿ ಸೌಂದರ್ಯ ಮುಂದೆ ದೀಪ ಸೋಲಬಾರ್ದು. ಆ ಸೌಂದರ್ಯನ ಆರ್ಭಟ ಕಮ್ಮಿ ಆಗ್ಬೇಕು ಅಷ್ಟೇ. ಅಣ್ಣ,
ಬಂದಾಗಿಂದ ಕೇಳ್ತಾ ಇದ್ದೀನಿ ಆ ಮನೇಲಿ ಏನಾಯ್ತು ಅಂತ. ಹೇಳ್ತಾನೆ ಇಲ್ವಲ್ಲ ನೀನು? ಏನಾಯ್ತು ಅಂತ ಕೇಳ್ತಾ ಇದೀಯಾ? ಇನ್ನು ಮೇಲೆ ನಮ್ಮ ದೀಪು ಅವಳ ಜೀವನಾನ ಅವಳೇ ಕಟ್ಕೋತಾಳೆ. ಆ ನಮ್ಮ ದೀಪು ಅವಳ ಜೀವನಾನ ಅವಳೇ ರೂಪಿಸ್ಕೋತಾಳೆ ಎಂದೇ. ಅರ್ಥ ಆಗೋ ತರ ಹೇಳೋಣ. ಅರ್ಥ ಆಗ್ಬೇಕಾದವ್ರಿಗಾದ್ರೆ ಸಾಕು. ಅಮ್ಮ, ಏನಪ್ಪ? ಅಲ್ಲಿ ಏನ್ ಸಮಸ್ಯೆ ಆಗಿತ್ತು? ಅದು ಈಗ ಆಗೋಗಿರೋದೆಲ್ಲ ನೆನಪಿಸ್ಕೊಂಡು ಏನ್ ಪ್ರಯೋಜನ? ನಮ್ಮ ದೀಪು ರಾಜ ರೋಷವಾಗಿ ಬದುಕ್ತಾ ಇದ್ದಾಳಲ್ಲ, ಅಷ್ಟು ಸಾಕು. ಏ ಅಂಬುಜ, ನಿನಗೇನು ಬೇಕು ಕೇಳೆ, ಇವತ್ತು ಕೊಡಿಸ್ಬಿಡ್ತೀನಿ. ಏನ್ ಕೇಳಿದ್ರೆ ಕೊಡಿಸ್ತೀಯಾ? ಓ, ಬೆಂಗಳೂರಲ್ಲಿ ಚಿಕ್ಕಪೇಟೆಲಿ 4 ರೇಷ್ಮೆ ಸೀರೆ ಕೊಡ್ತಾಣ. ಬೆಂಗಳೂರಿಗೆ ಹೋದಾಗ ಜ್ಞಾಪ್ಸು. ಹಾಗಾದ್ರೆ ನನ್ ಪೆಟ್ಟಿ ಅಂಗಡಿಗೆ ಹೋಗಿ ಬರ್ಲಾ? ಯಾಕೆ? ನಿನಗ್ ಸಿಗರೇಟ್ ತರಕ್ಕೆ. ಇನ್ನೂ ಅಡಿಗೆ ಆಗಿಲ್ಲ, ತರಕಾರಿ ಹೆಚ್ಚಬೇಕು, ಬಾ. ಅಣ್ಣ, ಅಂಗಡಿ ಕ್ಯಾನ್ಸಲ್, ಅಡ್ಗೆ ಮನೆ. ಗೊತ್ತಾಯ್ತು. ನನಗೇನು ಗೊತ್ತಿಲ್ಲ ಅಂತ ಅಲ್ಲಿ ನಡೆದಿರೋ ವಿಷಯದ ಬಗ್ಗೆ ನನ್ನ ಹತ್ರ ಮುಚ್ಚಿಡ್ತಿದ್ದಾರೆ. ಪರವಾಗಿಲ್ಲ, ಆದ್ರೆ ನಮ್ಮ ದೀಪು ಅಲ್ಲಿ ಖುಷಿಯಾಗಿದ್ರೆ ಸಾಕು. ಹೇಗೋ ಸಾಹೇಬರ ಬಾಯಿಂದ ಅವಳ ಜೀವನ ಕಟ್ಕೋತಾ ಇದ್ದಾಳೆ ಅಂತ ಧೈರ್ಯದಿಂದ ಹೇಳಿದ್ರಲ್ಲ, ಅಷ್ಟು ಸಾಕು. ಆದರೂ ಅಲ್ಲಿ ಏನಾಯ್ತು ಅಂತ ಅಮ್ಮನ ಹತ್ರ ಕೇಳಿ ತಿಳ್ಕೊಂಡ್ರೆ ಸಮಾಧಾನ ಆಗೋದು.